ಸಮಸ್ಯೆ ಏನು? ಇವನು ಅಮ್ಮ ಅಂತ ಕರೆಯೋ ನಾನು ಇವನ ಅಮ್ಮನೇ ಅಲ್ಲ ಅನ್ನೋದಾ? ಅಮ್ಮ ಪ್ಲೀಸ್. ಸುಮ್ನಿರು ಆರ್ಯ, ನನ್ನ ಮಾತಾಡಕ್ ಬಿಡು. ನೋಡು ಅನು, ಯಾರ್ ಏನೇ ಹೇಳಿ, ಆರ್ಯ ನನ್ ಮಗನೇ. ಹೊಟ್ಟೆಲ್ ಹುಟ್ಟಿದ್ರೆ ಮಾತ್ರ ಮಗನ? ಕೃಷ್ಣ ಯಶೋದೆಗೆ ಏನಾಗ್ಬೇಕು? ನನಗೂ ಆರ್ಯ ಹಾಗೇನೆ. ನಾನು ಇವನ ಅಮ್ಮನೇ. ನಾನು ಇವನ್ನ ದತ್ತು ತಗೊಂಡಿದ್ದೀನಿ. ದತ್ತು ಮಗನೇ ಅಲ್ಲ ಅನ್ನೋದಾದ್ರೆ ನಮ್ಮ ದೇಶದ ಇತಿಹಾಸದಲ್ಲಿ ಎಷ್ಟೋ ಹೆಸರುಗಳು ಉಳಿತಾನೆ ಇರ್ಲಿಲ್ಲ. ದೇಶ ಕಟ್ಟಕ್ಕೂ ಆಗ್ತಿರ್ಲಿಲ್ಲ. ಈ ಎಲ್ಲಾ ವಿಷಯಗಳನ್ನು ನಾವು ಒಂದಲ್ಲ ಒಂದ್ ದಿವಸ ಹೇಳ್ತಾನೆ ಇದ್ವಿ. ಸತ್ಯ ನಿನ್ನ ಕೈಗೆ ಬೇಗ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ನಮ್ಮನ್ನ ಅಪರಾಧಿಗಳ ತರ ನೋಡ್ಬೇಡ ಅನು. ಅವಸರದಲ್ಲಿ ಆಡಿದ ಮಾತು ಮುಂದೆ ತುಂಬಾನೇ ನೋವು ಮಾಡುತ್ತೆ. ಬೇಡ ಅನು. ಬೇಡ, ಅದನ್ನೇ ನಾನು ಹೇಳ್ತಿದ್ದೀನಿ ಅಮ್ಮ. ನನಗೆ ಅಗತ್ಯ ಇಲ್ಲದೆ ಇರೋ ವಿಷಯಗಳನ್ನ ನಾನು ಯಾವತ್ತೂ ಕೇಳ್ತಿರ್ಲಿಲ್ಲ. ಈಗಲೂ ನನಗದು ಬೇಡ. ಇಡೀ ಜಗತ್ತಿನ ಮುಂದೆ ತಮ್ಮ ನಿಜವಾದ ಐಡೆಂಟಿಟಿನ ಮುಚ್ಚಿಟ್ಟು ಬದುಕೋರನ್ನ ನನಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ಮೇಲಿರೋ ಕೋಪದಲ್ಲಿ ಹೀಗೆಲ್ಲ ಹೇಳ್ತಿದ್ಯಾ? ನನಗೆ ಅರ್ಥ ಆಗ್ತಿದೆ ಅದು. ಇಲ್ಲ ಸರ್, ಕೋಪ ಅಲ್ಲ. ನಿಮ್ಮ ನಿಜವಾದ ಐಡೆಂಟಿಟಿ ಜೊತೆ ಇಡೀ ಜಗತ್ತಿನ ಮುಂದೆ ಬರೋಕ್ಕಾಗುತ್ತೆ ಅಂದರೆ ಆಗ ನಾನು ನಿಮ್ಮನ್ನು ಒಪ್ಕೋತೇನೆ. ನನಗೆ ನಕಲಿ ಬೇಡ. ಅನು, ನಾವಿಬ್ರು ಒಂದಾಗೋಕೆ ಎಲ್ಲ ಸಿದ್ಧತೆನೂ ಆಗೋಗಿದೆ. ಇನ್ನು ಏನು ಸಮಸ್ಯೆ ಇಲ್ಲ ಅನು. ಇಂಥ ಸಮಯದಲ್ಲಿ ನಾವು ದೂರ ಆಗೋ ಮಾತು ಯಾಕೆ ಆಡ್ತಿದ್ಯಾ ಅನು? ನಾನು ದೂರ ಆಗೋ ಮಾತು ಯಾವತ್ತೂ ಆಡಿಲ್ಲ ಸರ್, ಆಡೋದು ಇಲ್ಲ. ದೂರ ಆಗೋ ಮಾತನ್ನ ಪದೇ ಪದೇ ಆಡ್ದವ್ರು ಯಾರು ಅನ್ನೋದು ನಿಮಗೆ ನೆನಪಿದ್ದಿದ್ರೆ ನೀವೇ ಮಾತಾಡ್ತಿರ್ಲಿಲ್ಲ. ಅನು, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಮೊದ್ಲು ಕ್ಷಮೆ ಕೇಳು. ಇಲ್ಲ ಪುಷ್ಪ ಅವರೇ, ಅವಳು ಏನು ಹೇಳಬೇಕು ಅಂತಿದ್ದಾಳೋ ಹೇಳಿಬಿಡಿ. ಇನ್ನು ನಾನು ಮಾತಾಡೋದಕ್ಕೇನೂ ಇಲ್ಲ. ಹೇಳಬೇಕಾಗಿರೋದನ್ನೆಲ್ಲ ಹೇಳಾಗಿದೆ. ಮಾತು ಬೇಡ ಅನು. ನೀವಿಬ್ರು ಸಮಯ ತಗೊಂಡು ಮನಸ್ಸು ತಿಳಿ ಆಗೋ ಹಾಗೆ ಮಾತಾಡಿ. ಮನಸ್ತಾಪಕ್ಕೆ ಅವಕಾಶ ಕೊಡಬೇಡಿ. ನೀವಿಬ್ರು ಒಂದಾಗ್ಲಿ ಅನ್ನೋದು
ನಮ್ಮೆಲ್ಲರೂ ಆಸೆ. ಆರ್ಯ ಸರ್, ಇಷ್ಟು ದಿನ ಈ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ದು ನನಗೆ ಸರಿ ಅನ್ಸಲ್ಲ. ನನಗೆ ಯಾಕಾದ್ರೂ ಈ ವಿಷಯ ಗೊತ್ತಾಯ್ತು. ಛೇ, ಈ ವಿಷಯವಾಗಿ ಮಾತಾಡೋದಕ್ಕೆ ನಾನು ಶಂಕರ್ ಶಾನ್ಭೋಗ್ ಸರ್ನ ಮೀಟ್ ಮಾಡಿದ್ದೆ. ಶಂಕರ್ ಶಾನ್ಭೋಗ ನಮ್ಮ ಆಫೀಸಿನ ಸೀನಿಯರ್ ಲೀಗಲ್ ಅಡ್ವೈಸರ್. ವಯಸ್ಸಾಗಿದೆ ಅಂತ ಅವ್ರ ಆಫೀಸಿಗೆ ಬರ್ತಿಲ್ಲ. ಆ ದಿನ ಸೂರ್ಯ ಅವ್ರ ಜೊತೆ ಆಫೀಸ್ಗೆ ಹೋದಾಗ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೆ, ಇವರು ಕೊಟ್ಟಿರಲಿಲ್ಲ. ಅದಕ್ಕೆ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದ್ಮೇಲೆ ಈ ವಿಷಯನ ಇನ್ಯಾರ ಹತ್ರನೂ ಮಾತಾಡಬಾರ್ದು ಅನ್ನೋದು ಕನ್ಫರ್ಮ್ ಆಯಿತು. ಯಾಕೆ? ಅವ್ರೇನಂದ್ರು? ಅನು, ಕೂತ್ಕೋ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದೀಯಾ? ಮನೆಯಲ್ಲಿ ಯಾರೂ ಇಲ್ಲ, ನಾನೊಬ್ಬನೇ. ಏನು ತಗೋತೀಯಾ? ಕಾಫಿ, ಟೀ? ಇಲ್ಲ ಸರ್, ಅದೆಲ್ಲ ಏನೂ ಬೇಡ. ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ನಿಮ್ಮ ಮನೆ ನೋಡೋ ಅವಕಾಶ ಸಿಕ್ತು. ನನ್ನ ಮದುವೆ ಫಿಕ್ಸ್ ಆಗಿದೆ ಸರ್. ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಬಂದೆ. ಓ, ಓ, ಹುಡುಗ ಮನೆಯವ್ರು ನೋಡಿರೋದಾ? ಒಳ್ಳೇದಮ್ಮ, ಒಳ್ಳೇದು. ಅಪ್ಪನೇ ವರನ್ ನೋಡಿದ್ದಾರೆ ಅಂದರೆ ಹುಡುಗ ಒಳ್ಳೆಯವನಾಗೇ ಇರ್ತಾನೆ. ನೀನು ಒಬ್ಬ ಯೋಗ್ಯ ವರ್ಣನ ಮದುವೆ ಆಗ್ತಿದೀಯ ಅನ್ನೋದು ನನಗೆ ತುಂಬ ಸಮಾಧಾನ ಆಗ್ತಾ ಇದೆಯಮ್ಮ. ಒಳ್ಳೇದಾಗಲಿ. ಅಂದರೆ ಸರ್, ನಾನು ತಪ್ಪಾದ ವ್ಯಕ್ತಿನ ಮದುವೆ ಆಗ್ಬಿಡ್ತಿದ್ದೆ ಅಂತ ನೀವು ಅನ್ಕೊಂಡಿದ್ರಾ? ಇಲ್ಲ ಇಲ್ಲ, ಆರ್ಯ ಸಾರು ನಿನಗಿಂತ ತುಂಬ ದೊಡ್ಡೋರಲ್ವಾ? ನೀನು ಇದನ್ನ ಅರ್ಥ ಮಾಡಿಕೊಂಡು ಒಳ್ಳೆ ವರನ ಜೊತೆ ಮದುವೆ ಆಗ್ತಾ ಇದೆಯಲ್ಲ, ಅದಕ್ಕೆ ಸಂತೋಷ ಅಂತ ಹೇಳಿದೆ ಅಷ್ಟೇ. ತಪ್ಪು ತಿಳ್ಕೊಬೇಡಮ್ಮ. ಸಾರಿ, ನಾನು ನಿಮ್ಮ ಪರ್ಸನಲ್ ವಿಷಯ ಮಾತಾಡಬಾರ್ದಾಯ್ತಲ್ಲ. ಇಟ್ಸ್ ಓಕೆ ಸರ್. ನೋಡಮ್ಮ, ನಿನ್ನ ತಂದೆ ವಯಸ್ಸಿನವನು ಅಂತ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಈಗ ನೀ ತಗೊಂಡಿರೋ ನಿರ್ಧಾರ ತುಂಬ ಸರಿಯಾಗಿದೆ. ಒಳ್ಳೇದಾಗಲಿ. ಸರ್, ಹಾಗಾದ್ರೆ ನಾನು ನಿಮ್ಮ ಹತ್ರ ಒಂದು ಕೇಳ್ಬೋದಾ? ನೀವು ವರ್ಧನ್ ಕಂಪ್ನಿ ಶುರುವಾದಾಗಿಂದ ಇದ್ದೀರಾ ಅಲ್ವಾ? ಈ ಕಂಪ್ನಿಗೆ ಆರ್ಯವರ್ಧನ್ ಅವ್ರು ಇದ್ರಲ್ಲಿ ಬರ್ತಿರೋದು ನಿಜಾನಾ ಸರ್? ಇದು ನಿಜ ಅಲ್ಲ ಅಂತ ಹೇಳಿ ಸರ್, ಪ್ಲೀಸ್. ಅನು, ಇದೆಲ್ಲವ ಸಿಕ್ತು ನಿನಗೆ? ಎಲ್ಲಿ ಸಿಕ್ತು ಅನ್ನೋದು ಮುಖ್ಯ ಅಲ್ಲ ಸರ್, ಇದ್ರಲ್ಲಿ ಬರ್ದಿರೋದು ನಿಜಾನಾ? ದಯವಿಟ್ಟು ಹೇಳಿ ಸರ್. ರಾಜನಂದಿನಿ ಅವರು ತಗೊಂಡ ತೀರ್ಮಾನ ಅಮ್ಮ ಇದು. ಈ ಪೇಪರ್ಗೋಸ್ಕರ ನಾನು ಎಷ್ಟು ಹುಡುಕಿದ್ದೀನಿ ಗೊತ್ತಾ? ನಮ್ಮ ಯಜಮಾನರಿದ್ದಾಗ ಇದನ್ನು ಬರೆಸಿದ್ರು. ಈ ಪೇಪರ್ನ ಇಲ್ದ ಹಾಗೆ ಮಾಡಿ ನಮ್ಮ ಹಳೆಯ ಪಾರ್ಟ್ನರ್ ಜಲಂಧರ್ ನಕಲಿ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದ. ಅದನ್ನಿಟ್ಕೊಂಡು ನಮ್ಮ ಯಜಮಾನರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಅವರಿಬ್ಬರ ಮಧ್ಯೆ ಏನು ಮಾತುಕತೆ ಆಯಿತು, ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಆ ವಿಷಯ ನಂಗೆ ಗೊತ್ತಿಲ್ಲ. ಆದರೆ ಚಿಕ್ಕಮ್ಮನವರು ಇದನ್ನ ನನ್ನ ಹತ್ರನೇ ಬರೆಸಿದ್ರು. ಇದರಲ್ಲಿರೋದು ನಿಜಾನೇ ಅನ್ನೋ, ಇದು ಲೀಗಲಿ ಸರಿಯಾದ ಡಾಕ್ಯುಮೆಂಟ್. ರಾಜನಂದಿನಿ ವೇರ್ ಹೌಸು ಮತ್ತೆ ಸುತ್ತಮುತ್ತಲೆಲ್ಲ ಜಾಗ ನಮಗೆ ಸೇರಿದ್ದು ಅಂತ ಪ್ರೂವ್ ಮಾಡೋ ಡಾಕ್ಯುಮೆಂಟ್ ಇದು. ಇದು ಸಿಕ್ತು ಅಂತ ಎಲ್ಲೂ ಹೇಳಕ್ ಹೋಗಬೇಡ, ಇದರಿಂದ ಅಪಾಯ ಜಾಸ್ತಿ. ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ವಲ್ಲ ಸರ್? ನನ್ನ ತಾಯಿ ಶಾರದಾ ದೇವಿ ಅಂತ ಇದ್ರಲ್ಲಿ ಬರ್ದಿರೋರು ರಾಜನಂದಿನಿ ಅವರು. ಹಾಗಾದ್ರೆ ಈ ಕಂಪ್ನಿಗೆ ಆರ್ಯ ಸರ್ ಏನಾಗಬೇಕು?
ಅವರು ಶಾರದಾ ದೇವಿಯವರ ಅಳಿಯ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋ ಎಲ್ಲ ಮಹಿಳೆಯರು ನಿಮ್ಮಿಂದಾನೇ ನಾವುಗಳು. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೇರಿಂಗ್ ಅಸ್. ನೋ ರಿಯಲಿ ಐ ಮೀನ್ ಇಟ್. ನಮ್ಮನ್ನು ಸಹಿಸ್ಕೊಳ್ಳೋದಿದೆ ಅಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಮಧ್ಯಾಹ್ನ ಇರೋ ತಾಯಿ, ಮಗಳು, ಅಕ್ಕ, ತಂಗಿ ಎಲ್ರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾವು ನಿಮಗೆ ಶುಭಾಶಯಗಳನ್ನು ಹೇಳಿ ನಮ್ಮ ಸಂತೋಷಕ್ಕೆ ನಿಮಗೇನಾದರೂ ಉಡುಗೊರೆ ಕೊಟ್ಟರೆ ಅದು ನೀವು ಮಾಡೋ ಕೆಲಸಕ್ಕೆ, ನಿಮ್ಮ ಶ್ರಮಕ್ಕೆ ಸಾಲದು. ಬಹುಶಃ ನಿಮ್ಮನ್ನು ಸಂತೋಷಪಡಿಸೋದಕ್ಕೋಸ್ಕರ ಸಾಧ್ಯ ಇರೋದು ಕೇವಲ 2 ವಿಷಯಗಳಿಂದ ಮಾತ್ರ: ಪ್ರೀತಿ ಮತ್ತು ಗೌರವ. ಹಾಗಾಗಿ ನಾನು ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳ್ತೀನಿ: ವಿ ಆಲ್ ಲವ್ ಯು ಆ್ಯಂಡ್ ವಿ ಆಲ್ ರೆಸ್ಪೆಕ್ಟ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತು ಶಾಲಿನಿ, ನಾಳೆಯಿಂದ ನಿಮಗೆ ಮೆಟರ್ನಿಟಿ ಲೀವ್ ಶುರು ಆಗುತ್ತೆ. ಹಾಗಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ವಿಶೇಷವಾದ ಶುಭಾಶಯಗಳು. Thank you so much, sir. Sir, this was such a sweet gesture. Thank you. ಶಾಲಿನಿ ಅವರೇ, ಆರೋಗ್ಯ, ಹುಷಾರು. ಯಾವಾಗ ಬೇಕಿದ್ರೂ, ಏನು ಸಹಾಯ ಬೇಕಿದ್ರೂ ಒಂದು ಫೋನ್ ಮಾಡಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನೀವೇನು ಹೇಳಲೇ ಇಲ್ಲ ಮೇಡಮ್? ನಾನು ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ ಸರ್. ಇನ್ನು ಹೇಳಬೇಕಾಗಿರೋದು ನೀವು. ಅವರಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ಜೇಂಡೆ? ಅನು ಮತ್ತೆ ಆರ್ಯ ಸರ್ ಮಧ್ಯೆ ಏನೋ ಸರಿ ಇಲ್ಲ. ಸಮಥಿಂಗ್ ಇಸ್ ರಾಂಗ್. ನಮ್ಮ ಕಡೆ ಒಂದು ಮಾತಿದೆ ಮೀರಾಜಿ, ಎಲ್ಲಿಗೆ ಬಂದಿರೋ ರಂಗ ಅಂದ್ರೆ ನಾನು ಅಲ್ಲಿಗೆ ಬಂದೆ ಅನ್ನೋದು. ಹಂಗಾಯ್ತು ನಿಮ್ ಕತೆ. ಅವರಿಬ್ರು ಪ್ರೀತಿಲಿದ್ದಾಗ್ಲೂ ಇದನ್ನೇ ಕೇಳ್ತಾ ಇದ್ರಿ. ಅವ್ರ ಸಂಬಂಧ ಎಲ್ರಿಗೂ ಗೊತ್ತಾಗೋಗಿದೆ. ಈಗಲೂ ಇದನ್ನೇ ಕೇಳ್ತಿದ್ದೀರಲ್ಲ ಮೀರಾಜಿ. ಕಮ್ ಆನ್ ಜೇಂಡೆ, ದೇ ಆರ್ ನಾಟ್ ನಾರ್ಮಲ್. ಒಬ್ಬರನ್ನೊಬ್ರು ನೋಡಿದ್ರು ಮೊದ್ಲಿನ ಹಾಗಿಲ್ಲ. ಅನು ಆರ್ಯ ಸರ್ನ ಮಾತಾಡಿಸ್ದೆ ಹಾಗೆ ಬಂದ್ಲು. ಮದ್ವೆ ಕ್ಯಾನ್ಸಲ್ ಆಗಿದ್ದು ಆರ್ಯ ಸರ್ಗೆ ಸೆಕೆಂಡ್ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಇಟ್ ಡಸಂಟ್ ಸೀಮ್ ಟು ಬಿ ದಟ್ ವೇ. ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್. ಸಮಥಿಂಗ್ ಅಲ್ಲ ಮೀರಾಜಿ, ಎವ್ರಿಥಿಂಗ್ ಇಸ್ ರಾಂಗ್. ಅಂದ್ರೆ ಅನು ಆರ್ಯ ಸರ್ನ ಬೇಡ ಅಂದ್ಲ? ನೀವು ಅದಕ್ಕೋಸ್ಕರನೇ ಕಾಯ್ತಾ ಇರೋ ಹಾಗಿದೆ. ದಟ್ ಶುಡ್ ಬಿ ದ ಔಟ್ಕಮ್. ಅವಳು ಇನ್ನೇನ್ ಮಾಡಿರ್ತಾಳೆ? ಯು ಆರ್ ರೈಟ್. ಅನು ಮೇಡಮ್ ಆರ್ಯ ಸರ್ನ ಬೇಡ ಅಂದ್ಬಿಟ್ರು. ಅವ್ರ ಸಂಬಂಧಕ್ಕೆ ಅವರೇ ಫುಲ್ ಸ್ಟಾಪ್ ಇಟ್ಬಿಟ್ರು. ನಿಜವಾಗ್ಲೂನಾ? ನೀವು ಇನ್ಮೇಲೆ ನನ್ನನ್ನು ಏನೂ ಕೇಳೋ ಹಾಗಿಲ್ಲ. ನನಗೆ ನಿಮ್ಮಷ್ಟೇ ಗೊತ್ತಿರೋದು. ನೀವೇನಿದ್ರು ಡೈರೆಕ್ಟಾಗಿ ಅನು ಮೇಡಮ್ನೇ ಕೇಳ್ಕೋಬೋದು. ಬಲ್ಲ
ನಿಜವಾಗ್ಲೂ ಅನು ಆರ್ಯ ಸರ್ನ ರಿಜೆಕ್ಟ್ ಮಾಡ್ಬಿಟ್ಲಾ? ಇಷ್ಟು ದಿನ ಅವಳು ಎಷ್ಟು ಲಕ್ಕಿ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ನೋ, ಅವಳಿಗೆ ಯಾವುದ್ರ ಬೆಲೆನೂ ಗೊತ್ತಿಲ್ಲ. ಇದು ನಿಜಾನೇ ಆದ್ರೆ ಅವಳಷ್ಟು ಅನ್ಲಕ್ಕಿ ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಸುಬ್ಬು, ಅನು ಏನಾರ ನಿನ್ ಜೊತೆಗೆ ಬಂದ್ಲಾ? ನನ್ನನ್ನೇನೆ ಕೇಳ್ತೀಯಾ? ಅನು ನನ್ನ ಜೊತೆ ಬರ್ತಾಳೆ ಅಂತ ನಾನು ನಿನ್ಗೆ ನಾನು ಹೇಳಿದ್ನ? ಇಷ್ಟೊತ್ತಾದ್ರೂ ಬಂದಿಲ್ಲ ಸುಬ್ಬು, ಅದಕ್ಕೆ ಕೇಳ್ದೆ. ಬರ್ತಾಳೆ ಬಿಡು, ತುಂಬಾ ದಿನ ಆದ್ಮೇಲೆ ಆಫೀಸ್ಗೆ ಹೋಗಿದ್ದಾಳೆ, ಕೆಲಸ ಎಲ್ಲ ಇರುತ್ತೆ, ಮುಗಿಸ್ಕೊಂಡು ಬರ್ತಾಳೆ. ಆಗ್ಲಲ್ಲಿ ನಿಂತ್ಕೊಂಡಿದ್ರೆ ಬೇಗ ಬಂದ್ಬಿಡ್ತಾಳಾ? ನೀನೇ ನನಗೆ ಪದೇ ಪದೇ ಹೇಳ್ತಿದ್ದೆ ಅವಳು ಚಿಕ್ಕ ಹುಡುಗಿ ಅಲ್ಲ ಅಂತ. ಅವಳೀಗ ನಾವು ಅಂದ್ಕೊಂಡಿರೋದಕ್ಕಿಂತ ದೊಡ್ಡವಳಾಗಿದ್ದಾಳೆ. ಅವಳ ನಿರ್ಧಾರನ ಅವಳೇ ತಗೋತಾಳೆ, ನೀನೇನು ಚಿಂತೆ ಮಾಡಬೇಡ. ಅವಳ್ದು ಏನು ಹುಡುಗಾಟನೋ ಅರ್ಥ ಆಗ್ತಿಲ್ಲ ಸುಬ್ಬು. ಎಲ್ರೂ ಒಪ್ಪಿರುವಾಗ ಇವಳು ಬೇಡ ಅಂತ ಕೂತಿದ್ದಾಳೆ. ಇವತ್ತು ಆರ್ಯ ಸಾರು ಆಫೀಸಲ್ಲಿ ಸಿಕ್ಕಿರ್ತಾರೆ, ಖಂಡಿತ ಇವಳ ಹತ್ರ ಮಾತಾಡಿರ್ತಾರೆ. ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯಾ? ಇದ್ರಲ್ಲಿ ತೊಂದ್ರೆ ಏನ್ ಬಂತು ಸುಬ್ಬು? ಅವರು ನಮ್ಮನೇಲಿ ಒಬ್ರು ಅಂತ ಆಯ್ತಲ್ಲ. ಏನಾದ್ರೂ ಮಾಡ್ಕೋ. ಪುಷ್ಪ, ಏನ್ ಪುಷ್ಪ? ಅಲೋ ಅಮ್ಮ, ನೀವಾ? ಆರ್ಯ ಸರ್ ಇಲ್ವಾ? ಆರ್ಯ ಮನೇಲೆ ಫೋನ್ ಬಿಟ್ಟು ಎಲ್ಲೋ ಹೋಗಿದ್ದಾನೆ. ಏನ್ ವಿಷಯ? ಅನು ಬಗ್ಗೆ ಮಾತಾಡೋದಕ್ಕೆ ಫೋನ್ ಮಾಡ್ದೆ ಅಮ್ಮ. ಆರ್ಯ ಸರು ಅವಳ ಹತ್ರ ಏನಾದ್ರೂ ಮಾತಾಡಿದ್ರ ಅಂತ ಕೇಳ್ಬೇಕಿತ್ತು. ನಾನು ಇದನ್ನೇ ಅವನ ಹತ್ರ ಮಾತಾಡೋಣ ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಅವನು ಏನು ಸರಿಯಾಗಿ ಹೇಳಲೇ ಇಲ್ಲ. ಅವನು ಒಳೊಳಗೆ ಕೊರಗ್ತಾ ಇದ್ದಾನೆ ಅನ್ನೋದಂತೂ ಹೌದು. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನೊಂದ್ಸಲ ಅನು ಹತ್ರ ಮಾತಾಡ್ಲಾ? ಅಯ್ಯೋ, ಧಾರಾಳವಾಗಿ ಮಾತಾಡಿ, ನಿಮ್ಗೆ ಎಲ್ಲ ಹಕ್ಕು ಇದೆ. ಅವಳಿಗೆ ಬೈದ್ ಬುದ್ಧಿ ಹೇಳಿ. ನಾನು ನಾಳೆ ಸಂಜೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಅವಳನ್ನ ಕಳಿಸಿ ಅಲ್ಲೇ ನಾನ್ ಮಾತಾಡ್ತೀನಿ. ಸರಿ ಅಮ್ಮ. ನಿನ್ಗೆ ಅರ್ಥ ಆಗಲ್ವಾ? ಮತ್ತೆ ಬಂದೆ ಸಾಯಿಗೆ ನಿನ್ಗೆ ಅಷ್ಟೊಂದು ಇಷ್ಟನಾ? ಹೋಗು ಹೊರಟೋಗು. ಇಲ್ಲ, ನಾನ್ ಹೋಗಲ್ಲ. ನಮ್ ಸಾವಿಂದ ಯಾರಿಗಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ಆ ಸಾವು ಒಳ್ಳೇದೇ ಅಲ್ವಾ? ತಲೆಗೆ ಕೆಟ್ಟಿದೆ ನಿನ್ಗೆ. ಇಲ್ಲಿ ಯಾರು ಒಳ್ಳೇದಾಗಲ್ಲ, ಒಳ್ಳೆಯವ್ರಿಗಂತೂ ಒಳ್ಳೇದಾಗಲ್ಲ. ಅವರೆಲ್ಲ ಕೆಟ್ಟೋರು. ಹೊಟ್ಟೋಗು. ಯಾರನ್ನ ಕೆಟ್ಟವ್ರು ಅಂತಿದ್ಯಾ? ನೀನ್ ಹೀಗೆ ಬಾಯ್ಗ್ ಬಂದಾಗೆಲ್ಲ ಮಾತಾಡಿದ್ರೆ ಪೊಲೀಸ್ನ ಕರಿತೀನಿ. ಪೊಲೀಸು? ಬೇಡ, ನಾನು ಹೋಗ್ತೀನಿ. ನಿಂತ್ಕೊಳ್ಳಿ. ನೋಡಿ, ಭಯ ಪಡ್ಬೇಡಿ, ನಾನ್ ಪೊಲೀಸ್ನ ಕರಿಯಲ್ಲ. ಇಲ್ಲಿ ಜೇಂಡೆ ಸರ್ ಮನೆ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀರಾ? ಇಲ್ಲ, ಬೇಡ. ನೋಡಿ, ಭಯ ಪಡ್ಬೇಡಿ, ನಂಗ್ ಜೇಂಡೆ ಸರ್ ಮನೆ ತೋರಿಸಿ. ನಾನ್ ಯಾರಿಗೂ ಕೆಟ್ಟದನ್ನ ಮಾಡೋದಕ್ ಸಹಾಯ ಕೇಳ್ತಿಲ್ಲ. ನೀವ್ ಒಳ್ಳೆಯವ್ರಲ್ವಾ, ನನಗ್ ಸಹಾಯ ಮಾಡಿ, ನಿಮಗ್ ದೇವ್ರು ಒಳ್ಳೇದ್ ಮಾಡ್ತಾನೆ. ದೇವ್ರು ಕೆಟ್ಟೋರು ಒಳ್ಳೆಯವ್ರ ಕೈಗೊಂಬೆ ಆಗ್ತಾರೆ. ದೇವ್ರು ಕೆಟ್ಟೋರ್ ಕೈಗೊಂಬೆ ಆಗ್ತಾನೆ. ಆಗ ಒಳ್ಳೆಯವರೆಲ್ಲ ಸರ್ವನಾಶ. ಆದ್ರೆ ಕೊನೆಗೆ ಗೆಲ್ಲೋದು ಒಳ್ಳೆಯವ್ರೆ, ಒಳ್ಳೆತನಾನೆ. ರಾಮ ಗೆದ್ದ, ರಾವಣ ಸತ್ತ. ನಾನು ರಾಮನ್ ಪರ. ರಾಮನ್ನ ಗೆಲ್ಸೋಕೆ ನನಗ್ ಹೆಲ್ಪ್ ಮಾಡ್ತೀರಾ? ಜೇಂಡೆ ಸರ್ ಮನೆಯಲ್ಲಿ ನಾಲ್ಕನೇದಲ್ಲಿ ಎಡಗಡೆ ತಿರುಗಿದ್ರೆ ಕೊನೆ ಮನೆ.
ಅವ್ರು ಹೇಳಿದ್ದಿದೆ ಮನೆ. ಚೇಂಡಿ ಸರ್ ಈ ಮನೇಲಿದ್ದಾರ? ಏಯ್ ಬರ ಇಲ್ಲಿ. ಇಲ್ಲಿಗೆ ಯಾರಾದ್ರೂ ಬಂದಿದ್ರೇನು? ಹೇಳ, ನನ್ ಕೇಳ್ಕೊಂಡು ಯಾರಾದ್ರೂ ಇಲ್ಲಿಗೆ ಬಂದಿದ್ರಾ? ನಾನು ರಾಮನ್ ಪರ. ರಾಮನ್ನ ಗೆಲ್ಸೋಕೆ ನನಗೆ ಹೆಲ್ಪ್ ಮಾಡ್ತೀರಾ? ರಾಮ ರಾಮ ಏನು? ರಾವಣ ರಾವಣ ಏನ್ ಬೊಗಳ್ತಿದ್ಯೋ? ನಿನಗೂ ಇದೇ ಭದ್ರಕೋಟೆ ದೊರೆ. ಇಲ್ಲಿ ಯಾರು ಬರಲ್ಲ. ಬರಕ್ಕೂ ನಾನು ಬಿಡಲ್ಲ. ಬರಕ್ಕೂ ನಾನು ಬಿಡಲ್ಲ. ಬರಕ್ಕೂ ನಾನು ಬಿಡಲ್ಲ. ಬಿಡಲ್ಲ. ನೀನು ರಾಜಿ ಆಗ್ಲಿಕ್ಕೆ ಹೊಂಟಿದೆ, ಆದ್ರ ಅದನ್ನು ಮೀರಿ ಸತ್ಯ ಒಂದದ ಅಂತ ನಿನಗೂ ಗೊತ್ತದ, ನನಗೂ ಗೊತ್ತದ. ತಾಯಿ, ನಾನ್ ಸತ್ಯನ ಮುಚ್ಚಿಡ್ಬೇಕು ಅಂತ ನೋಡ್ತಾ ಇಲ್ಲ. ಆದ್ರೆ ಅದರಿಂದ ಇವ್ರ ಪ್ರೀತಿ ಬಲಿಯಾಗ್ಬಾರ್ದಲ್ವ ತಾಯಿ? ಅದರ ಉಸಾಬರಿ ಯಾತಕ್ಕ ನಿನಗ? ಅದನ್ನ ಆಚೆಗ್ ಬಿಡು, ಆಕಿ ನೋಡ್ಕತಾಳ. ಸತ್ಯದ ಬೆಳಕು ತನ್ನ ದಾರಿನ ಕಂಡ್ಕೊಂಡೆ ಅನ್ಕೋತೈತಿ. ಅದಕ್ಕ ಅಣಿಕಟ್ಟು ಕಟ್ಟೋಕೆ ಆಗುವಂತು. ಹಾಗಾದ್ರೆ ನಾನೀಗ ಮಾಡ್ತಿರೋ ತಪ್ಪು ಅಂತ್ಯ ತಾಯಿ? ತಪ್ಪೋ ಒಪ್ಪೋ ಎಲ್ಲಾನು ಸರಿ ಮಾಡೋ ಸಮಯ ಬಂದೈತಿ. ಸತ್ಯನ ಎದುರಿಸಕ್ಕೆ ಸಿದ್ಧ ಆಗು ಶಾಂತ. ಉದೇ ಉದೇ ಎಲ್ಲಮ್ಮ. ಉದೇ ಉದೇ ಎಲ್ಲಮ್ಮ. ಹಾಯ್ ಮ್ಯಾಮ್. ಹಾಯ್. ಏನು ಮೇಡಮ್, ಇವತ್ತು ನಮ್ಮ ಕ್ಯಾಬಿನ್ ಕಡೆ ಬಂದ್ಬಿಟ್ಟಿದ್ದೀರಾ? ಸ್ವಲ್ಪ ಕೆಲಸ ಇತ್ತು, ಹಾಗೆ ಹೋಗ್ತದೆ. ನಿಮ್ಮನ್ನು ನೋಡಿ ಒಳಗೆ ಬಂದೆ. ಮ್ಯಾಮ್, ನೀವಿವತ್ತು ತುಂಬ ಡಿಫ್ರೆಂಟಾಗಿ ಕಾಣ್ತಿದ್ದೀರಾ. ಐ ಮೀನ್ ಲುಕಿಂಗ್ ಗುಡ್. ಥ್ಯಾಂಕ್ ಯು. ಏನು ಸ್ಪೆಷಲ್ ಮ್ಯಾಮ್? ನನಗೆ ಸ್ಪೆಷಲ್ ಆಗಿರೋದೆಲ್ಲ ನಿನಗೂ ಸ್ಪೆಷಲ್ ಅಂತ ಹೇಳೋಕ್ಕಾಗಲ್ವಲ್ಲ ಅನು? ಓಕೆ, ಐ ಹ್ಯಾವ್ ಸಮ್ ವರ್ಕ್. ಸಿ. ಏನನ್ನ ಹುಡ್ಕೊಂಡು ಹೋಗ್ತಿದ್ಯೋ ಅದನ್ನು ಇಲ್ಲಿಗೆ ಬಿಟ್ಬಿಡು. ನಾನು ಏನನ್ನ ಹುಡುಕ್ತಿದ್ದೀನಿ ಅಂತ ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ? ಡ್ರೈವರ್ಗೆ ಮಾತ್ರನೇ ಗೊತ್ತಿರೋದು. ಯಾವುದಕ್ಕೂ ಇನ್ಮೇಲೆ ಹುಷಾರಾಗಿರಬೇಕು. ಸರ್ ಬಂದಮೇಲೆ ಮೊದಲು ಅವ್ರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಇಫ್ ಈ ಸ್ಕೂಲ್ ಆ್ಯಂಡ್ ಫೈನ್, ನಾನು ಸರ್ಗೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ತೀನಿ. ಈಗ ಅವ್ರ ಲೈಫಲ್ಲಿ ಎಷ್ಟೋ ಚೇಂಜಸ್ ಆಗಿದೆ. ಮನ್ಸು ಬದಲಾಯಿಸ್ಕೊಂಡು ನನ್ನನ್ನು ಒಪ್ಪಿದ್ರೂ ಒಪ್ಕೋಬೋದು. ಅಕಸ್ಮಾತ್ ಒಪ್ಪಿದ್ರೆ
ನಾನು ಸರ್ನೇ ಮದುವೆ ಆಗ್ತೀನಿ. ಇಲ್ಲ ಅಂತಂದ್ರೂ ನನಗೆ ಕಳ್ಕೊಳಕ್ಕೆ ಏನೂ ಇಲ್ಲ. ಹೀಗೆ ಇದ್ಬಿಡ್ತೀನಿ. ನಮ್ಮ ಮಧ್ಯೆ ಯಾರು ಬರೋದು ನನಗೆ ಬೇಡ. ಅಷ್ಟು ಎಲ್ಲಿ ಹೋಗಿದ್ದೆ ಇಷ್ಟೊತ್ನಾಗ? ನಿಂಗೆ ಫೋನ್ ಹಚ್ಚೋಣ ಅಂತ ಮಾಡಿದ್ನೀಗ. ಅದು ಆಫೀಸ್ ಕೆಲಸ. ಏನೇ ಆಫೀಸ್? ಯಾರು ಮುಂದೆ ಸುಳ್ಳು ಹೇಳಲಿಕ್ಕತ್ತಿಲ್ಲ ಮಗನ? ನೀನು ಆಫೀಸ್ನಾಗ ಇರೋದು ಯಾಕೆ ಹೇಳ? ಬೊಗಳ್ಳೇಪ್ಪ. ಅದು ಆರ್ಯನ್ನ ಕಾಪಾಡ್ಲಿಕ್ಕಲ್ಲೇನ? ಅವನಿಗೇನು ತೊಂದರೆ ಆಗದಂಗೆ ಅವನ ಭಾವನೆಗಳ ಜೊತೆ ಯಾರು ಆಟ ಆಡ್ದಂಗೆ ನೋಡ್ಕೊಳ್ಳೋದು ನಿನ್ನ ಕೆಲಸ ಅಲ್ಲೇನು? ಹೌದು. ಅದು ಬಿಟ್ಟು ಅದೆಂಥ ಆಫೀಸ್ ಕೆಲಸ ಮಾಡ್ಲಿಕ್ಕತ್ತೀನಿ ನೀನು? ಆರ್ಯ ಎಲ್ಲಿರ್ತಾನೆ ಅಲ್ಲಿ ಇರೋದು ನಿನ್ನ ಡ್ಯೂಟಿ ಐತಿ. ಈಗ ಅವನು ಎಲ್ಲಿದ್ದಾನೆ ಹೇಳು? ಅವನ ಮನ್ಯಾಗ ಬೆಚ್ಚಿಗೆ ಮಲಗ್ಯಾನ. ಅವನು ನಿದ್ದೆ ಮಾಡಲಿ, ಬಾಕಿ ಕೆಲಸ ನಾನು ಮಾಡ್ತೀನಿ. ವಿಚಾರ ಮರ್ತು ನೋಡು. ಏನಿದೆ? ನೀನು CID ಅಲ್ಲಪ್ಪ, ಕಂಡು ಹಿಡಿ ನೋಡೋಣ. ಅನು ಅಕ್ಕಿದ ಇದು ಕಾರ್ನ್ಯಾಗ ಸಿಕ್ತು ಅಂದ್ರೆ ಏನರ್ಥ? ಆಕಿ ನಿನ್ನ ಮನೆ ಸುತ್ತಮುತ್ತ ಹುಡುಕಾಡ್ಲಿಕ್ಕತ್ತಾಳ. ಬೇಡ ಕೇಶ, ಆಕಿ ಬೇಡ. ಆಕಿಗ ಆರ್ಯನ್ ಸುದ್ದಿ ಏನು ಹೇಳಕ್ ಹೋಗ್ಬೇಡ, ತಿಳಿತೇನೆ? ಆರ್ಯ ಒದ್ದಾಡಿದ್ ಸಾಕು, ಅವ ನೆಮ್ಮದಿಯಾಗಿರ್ಲಿ. ಆಕಿನ ಆರ್ಯನ ಆಸ್ಪಾಸು ಬಿಡಬೇಡ್ಲೆ ಕೇಶ. ಹೆಚ್ಚು ಕಡಿಮೆ ಆದ್ರೆ ಅವತ್ತು ನಾನು ಏನು ಮಾಡಿದ್ನೋ ಅದನ್ನ ಮಾಡಬೇಕಾಗ್ತೈತಿ. ಬ್ರೋ ಇನ್ಲೋ ಹೀಗೆ ಯಾಕೆ ನಡ್ಕೋತಿದ್ದಾರೆ? ಡೈರೆಕ್ಟ್ ಆಗಿ ಮೇನ್ ಡೋರ್ ಇಂದಾನೆ ಹೋಗ್ಬೋದಿತ್ತಲ್ಲ. ಕಳ್ಳನ್ ಥರ ಗುಟ್ಟಾಗಿ ಯಾಕೆ ಹಿಂದಿನ ಬಾಗ್ಲಿಂದ ಹೋದ್ರು? ಅಥವಾ ಇದು ನನಗೆ ಹೊಸದಾಗಿ ಕಾಣಿಸ್ತಿದೆ ಅಷ್ಟೇನಾ? ಬ್ರೋ ಇನ್ಲೋ ಮೊದ್ಲಿನ್ಲೋ ಹೀಗೆ ಇರ್ಬೋದಾ? ಹೇಗಿದ್ರು ಈ ಮನೆ ಮಗ ಅಂತೂ ಅಲ್ಲ, ಅಳಿಯ. ಎಲ್ರಿಗೂ ಮುಚ್ಚಿಟ್ಟು ಏನೋ ಮಾಡ್ತಿರ್ಬೋದಾ? ಇರೋ ಕನ್ಫ್ಯೂಷನ್ ಸಾಲ್ದು ಅಂತ ಈ ಸೀಕ್ರೆಟ್ ರೂಮ್ ಬೇರೆ. ಇದ್ರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮೋಸ್ಟ್ಲಿ ಈ ರೂಮ್ ಹಿಂದೆನೇ ಎಕ್ಸಿಟ್ ಇದೆ ಅನ್ಸುತ್ತೆ. ಅವ್ರ ಸೀಕ್ರೆಟ್ ರೂಮಿಗೆ ಹೋಗೋದು ಅಂದ್ರೆ ಈ ರೂಮಿಗೆ ಹೋಗೋದಲ್ಲ, ಇಲ್ಲಿಂದ ಒಳಗೆ ಹೋಗಿ ಮತ್ತೆಲ್ಲಿಗೂ ಎಸ್ಕೇಪ್ ಆಗ್ತಿದ್ದಾರೆ. ಓ ಮೈ ಗಾಡ್, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾರೆ? ಹೊಸ್ಮನಿ, ಯಾಕ್ರಿ ಹಿಂಗ್ ಬಂದ್ ಹೆದರ್ಸ್ತೀರಾ? ಇಲ್ಲೇನು ಮಾಡ್ತಿದ್ದೀರಿ ಅಮ್ಮ ಅವ್ರೆ? ಹೋಗ್ರಿ, ಹೋಗಿ ಮಕ್ಕೋರಿ, ಹೊತ್ತು ಬಾಳ ಆಗ್ಯದೆ. ಹೋಗ್ರಿ ಅಂದೆ. ಈ ಹೊಸ್ಮನಿಗೂ ಈ ಬ್ರೋಯಿನೋ ಸೀಕ್ರೆಟ್ಗಳಿಗೂ ಏನೋ ಸಂಬಂಧ ಇದೆ.
ಅಷ್ಟು ಚಿಕ್ಕ ಹುಡುಗನ್ನ ಒಪ್ಪನ್ನೇ ಬಿಟ್ಟು ಬಂದ್ರ? ಅವ್ರ ಸ್ಥಿತಿ ಏನಾಯ್ತು ಅಂತಾನೂ ನೋಡ್ಲಿಲ್ವಾ? ಅದ್ ಹೇಗ್ ಮನ್ಸ್ ಬಂತು ಜೇಂಡೆ ಸರ್ ನಿಮ್ಗೆ? ಮೊದಲು ಭಯ ಆಯ್ತು ಮೇಡಮ್. ಏನ್ ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಿಂದ ಓಡ್ದೆ. ಯಾಕೋ ಅವನ ಬಗ್ಗೆ ಅಯ್ಯೋ ಅನ್ನಿಸ್ತು. ಮತ್ತೆ ವಾಪಸ್ ಬಂದು ನೋಡ್ದೆ. ಆದ್ರೆ ಒಂದು ನೆನಪಿದೆ, ಅವನು ಬಿದ್ದಾಗ ಅವನ ಎಡಗೈ ತುಂಬಾ ಅಲ್ಲಾಡ್ತಾ ಇತ್ತು. SP ಈ ತರ ಹೆಸರಿಡ್ತಾರ? ನಿನ್ ಜೋಡಿ ಯಾರು ಬರ್ಲಿಲ್ಲೇನ? ನೀನು ನನ್ನಂಗೆ. ಸರಿ ಬಾ, ಎದ್ದಳ, ಕೈ ಕೊಡ. ನಡಿ, ಎದ್ದಳ. ರೈಲ್ವೆ ಸ್ಟೇಷನ್ ಇಂದ ಹೊರಟು ಮನೆ ತಲುಪುವವರೆಗೂ ಅವನು ಆ ಬ್ಯಾಗನ್ನ ಭದ್ರವಾಗಿ ಇಟ್ಕೊಂಡಿದ್ದ. ಮನೆಗೆ ಬಂದ ಮೇಲೆ ರಾತ್ರಿ ಮಲಗುವಾಗಲೂ ಅದನ್ನು ಅವನು ತಪ್ಕೊಂಡು ಮಲಗ್ತಿದ್ದ. ಅವನು ಯಾವತ್ತೂ ಆ ಬ್ಯಾಗ್ನ ನನಗೆ ಮುಟ್ಟೋಕೆ ಬಿಡಲಿಲ್ಲ. ಆ ದಿನ ನಾನು ನನ್ನ ಹೊಟ್ಟೆ ಪಾಡ್ಗಷ್ಟೇ ಅದನ್ನು ಕದಿಯೋಕೆ ನೋಡಿದೆ. ಆದರೆ ಅದು ಅವನಿಗೆ ಅಷ್ಟೊಂದು ಮುಖ್ಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಹುಶಃ ಅವನು ಇಡೀ ಸರ್ವಸ್ವನೇ ಅದರಲ್ಲಿ ಅಡಗಿರ್ಬೋದು. ಏನ್ ತಿಂತಿಲ್ಲ? ಆಮ್ಲೆಟ್ ತಿನ್ನ ಅಭ್ಯಾಸ ಅದಾವ ನಿಂಗ? ಇಂದ ಕೇಳ್ತಿರೋದು. ಈಗ ನೋಡ್ಲೇಪ, ಆಮ್ಲೆಟ್ ತಿನ್ನ ಅಭ್ಯಾಸ ಅದಾವ? ಇಷ್ಟೊತ್ತಾಗ ಅದ ಸಿಗೋದು. ಹೋಯ್ ಹೋಯ್ ಅಂತ ಹೇಳಿ ಹೇಳಿ ನಿನ್ನ ಹೆಸರ ಮರ್ತೋಯ್ತು. ಏತಮ್ಮ, ನಿನ್ನ ಹೆಸರು ಹೇಳ. ಸಂಜು. ಸಂಜು ಆಗ್ಲೇ ಬೇರೆ ಹೆಸರು ಹೇಳಿದ್ನಲ್ಲ, ಪೆಪ್ಸಿ. ಸಂಜಯ್. ಸಂಜಯ್ ಪಾಟೀಲ್. ಎಲ್ರು ನನ್ನ ಸಂಜು ಅಂತ ಕರೀತಾರೋ. ಬೇರೆ ಹೆಸರು ಹೇಳ್ದ. 3 ಅಡಿ ಇದ್ದಿ, ಆಗ್ಲಾ 3 ಹೆಸರು ಹೇಳ್ತಿ. ಸಭಾಷ್ಲೆ. ಚಲೋ, ಜಳಕ ಮಾಡಿ ಒಳಕೊಂಡ್ರು ನಾನು ಹಿಂಗ ಆಮ್ಲೆಟ್ ತರ್ತೀನಿ. ನಡಿಲೇ ಸಂಜೆ. ಅವನ ಬುದ್ಧಿ ಒಂಥರ ಜೇಡ್ರ ಬಲೆ. ಯಾವ ವೇಳೆ ಎಲ್ಲಿಗೆ ಹೆಣ್ಕೊಂಡಿದೆ ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ. ಒಂದೊಂದ್ಸಲ ತನ್ನ ಹೆಸರು ಸಂಜು ಅಂತ ಹೇಳ್ತಿದ್ದ, ಒಂದೊಂದ್ಸಲ SP ಅಂತಿದ್ದ. ನನಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ನಾನು ಸುಮ್ಮನೆ ಅವನು ಏನ್ ಹೇಳ್ತಿದ್ನೋ ಹಾಗೆ ಕರೀತಿದ್ದೆ ಅಷ್ಟೆ. ನಿಜ ಹೇಳ,
ಆರ್ಯವರ್ಧನ್ನ ನಾನು ಇದುವರೆಗೂ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ. ಆದರೆ ರಾಜನಂದಿನಿಯವರು ಹಾಗಲ್ಲ, ಅವನ್ನ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರು. ಅವನನ್ನ ಬೇರೆ ವ್ಯಕ್ತಿಯಾಗಿ ಬದಲಾಯಿಸ್ಬಿಟ್ರು. ರಾಜನಂದಿನಿ ಅವರಿಂದ ಸಂಜು ಆರ್ಯವರ್ಧನ್ ಆದ. ತನ್ನ ಹಳೆ ಬದುಕನ್ನ ಸಂಪೂರ್ಣವಾಗಿ ಮರೆತೇ ಹೋದ್ನೇನೋ ಅನ್ನೋ ಹಾಗೆ ನಡ್ಕೊಳಕ್ ಶುರು ಮಾಡಿದ. ಆದರೆ SP ಅನ್ನೋ ಅಗ್ರೆಸಿವ್ ವ್ಯಕ್ತಿತ್ವ ಮತ್ತೆ ಕಾಣಿಸ್ಕೊಂಡಿದ್ದು ರಾಜನಂದಿನಿಯವರು ತೀರ್ಕೊಂಡ್ಮೇಲೆ. ಅಲ್ಲಿವರೆಗೂ ಅವನೊಳಗಿದ್ದ SP ಏನಾಗಿದ್ದು ನನಗೆ ಗೊತ್ತಿಲ್ಲ. ತನಗೆ ತೀರಾ ಹತ್ರ ಆದರೂ ತನ್ನನ್ನು ಬಿಟ್ಟು ದೂರ ಹೋಗ್ತಾರೆ ಅನ್ನೋ ಆತಂಕ ಶುರುವಾದಾಗ SP ಆಗಿ ವರ್ತಿಸ್ತಾರೆ. ಈಗ ನೀವು ದೂರ ಆಗ್ತಿರೋ ಕಾರಣದಿಂದ ಮತ್ತೆ SP ಆಗಿ ಕಾಣಿಸ್ಕೊಂಡಿದ್ದಾನೆ ಅನ್ನೋ ಮೇಡಮ್. ಇಲ್ಲಿವರೆಗೂ ಹೇಗೋ ನಾನು ಸಂದರ್ಭಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅವನ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ ಅಂತ ಊಟಿಗೆ ಹೋಗಿದ್ದೆ. ಆದರೆ ಅವನು ಓದಿದ ಸ್ಕೂಲಲ್ಲಿ ಎಲ್ಲವೂ ಇಂಗ್ಲೀಷ್. ನನಗೆ ಇಂಗ್ಲೀಷ್ ಸರಿಯಾಗಿ ಮಾತಾಡೋಕ್ಕೆ ಬರದೆ, ಅಲ್ಲಿ ಬರೆದಿದ್ದನ್ನು ಓದಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬರದೆ ನಾನು ವಾಪಸ್ ಬಂದೆ. ಈ ವಿಷಯವಾಗಿ ಬೇರೆ ಯಾರ ಸಹಾಯನೂ ತಗೊಳ್ಳೋ ಸ್ಥಿತಿನಲ್ಲಿ ನಾನು ಅವತ್ತಿರಲಿಲ್ಲ. ಸಹಾಯ ತಗೋಬೇಕಾಗತ್ತೆ ಜೇಂಡೆ ಸರ್. ಈಗ ಖಂಡಿತ ಸಹಾಯ ತಗೊಳ್ಳೇಬೇಕು ಸರ್. ಆರ್ಯ ಸರ್ಗೆ ನಮ್ಮ ಸಹಾಯದ ಅಗತ್ಯ ಇದೆ. ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನ ಇಂಥ ಕನ್ಫ್ಯೂಷನ್ ಅಲ್ಲಿ ಬದುಕ್ತಿದ್ದಾರೆ ಅಂದ್ರೆ ನನ್ನಿಂದ ನಂಬಕ್ಕಾಗ್ತಿಲ್ಲ ಸರ್. ಇದು ನಮಗಷ್ಟೇ ಕನ್ಫ್ಯೂಸ್ ಮೇಡಮ್. ಆರ್ಯನ್ಗಾಗ್ಲಿ ಅಥವಾ SP-ಗಾಗ್ಲಿ ಇಲ್ಲ. ಹಲೋ ಸರ್. ಅನು ಮೇಡಮ್, ಕೀ ಸಿಕ್ತು. ಕೀ ಸಿಕ್ತಾ? ಕಾರಿನ ಕೀನಾ? ನಮ್ಮನೆ ಪಕ್ಕದಲ್ಲಿರೋ ಮೆಕ್ಯಾನಿಕ್ ಸಹಾಯದಿಂದ ಡೂಪ್ಲಿಕೇಟ್ ಕೀ ಮಾಡಿಸಿದ್ವಿ. ಆದ್ರೆ ಇದು ಆರ್ಯ ಸರ್ ಗೊತ್ತಾಗಬಾರ್ದು. ಇಲ್ಲ ಸರ್, ಯಾರಿಗೂ ಗೊತ್ತಾಗಲ್ಲ. ಥ್ಯಾಂಕ್ ಯು ಸರ್. ನಾವ್ ಹೇಗಾದ್ರೂ ಮಾಡಿ ನಾಳೆನ ಆ ಕೆಲಸ ಮುಗಿಸ್ಬಿಡ್ಬೇಕು. ಲೈಫಲ್ಲಿ ಫಸ್ಟ್ ಟೈಮ್ ಆರ್ಯನ ಆರ್ಡರ್ ಬಿಟ್ಟು ಇನ್ನೊಬ್ರು ಆರ್ಡರ್ ಕೆಲಸ ಮಾಡ್ತಾ ಇದ್ದೀವಿ. ಇದು ಸಹ ಆರ್ಯ ಸರ್ ಆರ್ಡರ್ ಇದ್ದಂಗೆ ಸರ್. ಅವ್ರ ಒಳ್ಳೇದಕ್ಕೋಸ್ಕರ. ನೀವ್ ಮಾತಾಡೋ ಬಿಸಿಲಿ ಬಿಸಿಯಾಗಿರೋ ಟೀನ ಕುಡಿಯೋದೇ ಮರ್ತ ಹೋಗಿದ್ದೀರಾ ನೋಡಿ. ಈಗ ಅದು ತಣ್ಣಗಾಗೋಗಿದೆ. ಆಫೀಸ್ ಕೊಲೀಗ್ಸ್ ಯಾರ್ದಾದ್ರೂ ಫೋನ್ ರಿಂಗ್ ಆದ್ರೆ ಅಥವಾ ಪೆನ್ ಕೇಳಕ್ ಬಿದ್ರೆ ನೋಡಿ ಇದು ನಿಮ್ದೇನಾ ಅಂತ ಕೇಳ್ತೀವಲ್ಲ, ಅದೇ ರೀತಿಲಿ ನಿಮ್ಮನ್ನು ಕಾಳಜಿ ಮಾಡಿದೆ ಅಷ್ಟೇ ಸರ್. ನೀವ್ ಅದಕ್ಕೆ ಏನೋ ಬೇರೆ ಅರ್ಥನೇ ಕಲ್ಪಿಸ್ಕೋಬೇಡಿ. ನನ್ನನ್ನು ಹಾಗೆ ನೋಡ್ಬೇಡ ಅನ್ನು, ಮತ್ತೆ ಪ್ರೀತಿ ಹುಟ್ಬಿಡುತ್ತೆ. ಬರೀ ಬಾಯಿ ಮಾತಲ್ಲಿ ಬೇಡ ಅಂತಂದ್ರೆ ಆಯ್ತಾ? ನಾನು ನಿನಗೆ ಬೇಕು ಅನ್ನೋದು ನಿನ್ನ ಪ್ರತಿ ನಡೆಯಲ್ಲೂ ನನಗೆ ಅರ್ಥ ಆಗತ್ತೆ. ನನ್ನ ಮೇಲೆ ನಿನ್ನ ಕಾಳಜಿ ಮಾಡೋದು ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಐ ನೋ ಅನು. ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾನು? ಸರಿಯಾಗಿದ್ಯಾ ತಾನೆ? ನಾನ್ ಏನೇ ಹೇಳಿದ್ರು ನಿನಗ್ ಸುಳ್ಳು ಅಂತ ಅನ್ಸುತ್ತೆ ರಮ್ಯಾ. ನಾನ್ ಸರಿಯಾಗಿದ್ದೀನಿ, ನಾನ್ ಸರಿಯಾಗಿಲ್ಲ. ನನ್ ಆರ್ಯ ಸರ್ಗ್ ಒಳ್ಳೇದಾಗತ್ತೆ ಅಂದ್ರೆ ಆ ದಾರಿ ಹೇಗೆ ಇದ್ರು ನಾನು ಅದನ್ನ ಸಹಿಸ್ಕೋತೀನಿ ಕಣೆ. ಈಗ ನಾನ್ ಅವ್ರ ಜೊತೆ ಇರೋದ್ರಿಂದ ಅವ್ರ ಸದ್ಯಕ್ ಸರಿ ಹೋಗ್ಬೋದು. ಆದ್ರೆ ನಾನ್ ಹುಡ್ಕಕ್ ಹೊರಟಿರೋದು ಅವ್ರ ನೋವಿನ ಮೂಲನ. ಅವರು ಜೇಂಡೆ ಸರ್ಗೆ ಮೊದಲನೇ ಸತಿ ಸಿಕ್ದಾಗ್ಲೇ ಈ ಸಿಂಪ್ಟಮ್ಸ್ ಎಲ್ಲ ಇತ್ತು ಅಂತ ಜೇಂಡೆ ಸರ್ ಹೇಳಿದ್ರು. ಒಬ್ನೇ ಹುಡುಗ 10 ವರ್ಷದ ಬಾಲಕ ಊಟಿಯಿಂದ ಬೆಂಗಳೂರಿಗೆ ಬಂದಿದ್ದಾನೆ ಅಂದ್ರೆ ಏನೋ ಕಾರಣ ಇರ್ಲೇಬೇಕಲ್ವಾ?
ಅದ್ ಯಾವ ನೋವು ಅವ್ರಿಗೆ. ಆ ನೋವಿನ ಬೇರನ್ನ ನಾನ್ ಕಿತ್ ಹಾಕ್ಲೇಬೇಕು ರಮ್ಯಾ. ನಿನ್ನಿಂದ ಇದು ಸಾಧ್ಯನಾ ಅಂತ ಕೇಳ್ತಿದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಅನು. ಇದು ನಿನ್ ಕೇಪಬಿಲಿಟಿ ಪ್ರಶ್ನೆ ಅಲ್ಲ. ಬಟ್ ಅರ್ಥ ಆಗುತ್ತೆ ಕಣೆ ರಮ್ಯಾ. ಏನ್ ಗೊತ್ತಾ, ನಾನ್ ಊಟಿಗೆ ಹೋಗ್ಬೇಕು ಅಂತ ತಯಾರಿ ಮಾಡ್ಕೋತಾ ಇದ್ರೆ ಜೋಗ್ತವ ನಾನ್ ಸೌದತ್ತಿಗೆ ಹೋಗ್ಬೇಕು ಅಂತ ಅಮ್ಮನ್ ಬಳಿ ಹೇಳ್ತಾ ಇದ್ಲು. ಜೋಗ್ತಾವು ನಾ ಮಾತನ್ನ ಇಗ್ನೋರ್ ಮಾಡೋದಕ್ಕೂ ನನಗ್ ಮನ್ಸಿಲ್ಲ, ಧೈರ್ಯನೂ ಇಲ್ಲ. ಆದ್ರೆ ಯಾವ್ದಕ್ ಮೊದಲನೇ ಆದ್ಯತೆ ನೀಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಕಣೆ. ನನ್ನ ಹತ್ರ ಒಂದ್ ಟ್ರಿಕ್ ಇದೆ. ಏನು? ಈ ತರ ಕನ್ಫ್ಯೂಷನ್ ಆದಾಗ ಏನ್ ಮಾಡ್ಬೇಕು ಹೇಳು? ಮನ್ಸಿನ ಮಾತು ಕೇಳ್ಬೇಕು ಬಂಗಾರ, ಮನ್ಸಿನ ಮಾತು. ಎಲ್ಲಿ ಮಾನ್ಸಿ ದಾದಾ? ಅವರು ಟೆಕ್ನಿಕಲಿ ಈ ಮನೆ ಮಗ ಇಲ್ದಿರ್ಬೋದು, ಬಟ್ ಫೀಲಿಂಗ್ಸ್ ಪ್ರಕಾರ ಈ ಮನೆ ಹಿರಿ ಮಗ ನನ್ನ ದಾದಾ ಅವರು. ಸುಮ್ಮನೆ ದಾದಾ ಬಗ್ಗೆ ಏನೆಲ್ಲ ಡೌಟ್ ಪಡಬೇಡ ಮಾನ್ಸಿ. ನನಗೆ ಡೌಟ್ ಬಂದಿದೆ ಅನ್ನೋದು ಬ್ರೋಯಿಲಾಗ ಏನಾದ್ರು ಗೊತ್ತಾಗಿದ್ಯಾ? ಬೇಕು ಅಂತಾನೆ ಅವ್ರು ಏನಾದ್ರೂ ಹಿಂಗ್ ಮಾಡ್ತಿದಾರಾ? ಇವಾಗ ನಾನ್ ಕೆಟ್ಟೋಳಾದೆ. ಇದೆಲ್ಲ ಆರ್ಯ ಸರ್ಗೆ ಸೇರಿದ್ದ? ಸಂಜುಗೆ. ಇದ್ಯಾರು? ಆರ್ಯ ಸರ್ ನಿಜವಾದ ತಾಯಿ ಇವ್ರೇನಾ? ಸರ್, ಇವ್ರು ಯಾರು ಅಂತ ಗೊತ್ತಿದ್ಯಾ? ನಂಗೆ ಇದ್ರಲ್ಲಿರೋದು ಏನೂ ಗೊತ್ತಿಲ್ಲ. ಇಲ್ಲಿಂದ ಹೊರಟ ಮೇಲೆ ನಿಮಗೂ ಏನೂ ಗೊತ್ತಿಲ್ಲ ಅಂತ ಸುಮ್ಮನೆ ಇರೋದು ಒಳ್ಳೇದು. ಬೇಗನೆ ನೋಡ್ಬೇಕು, ಎಲ್ಲ ನೋಡ್ಬಿಟ್ಟು ಎತ್ತಿಟ್ಬಿಡಿ. ಯಾರಾದ್ರೂ ನೋಡಿದ್ರೆ ಕಷ್ಟ. ಆಯ್ತು ಸರ್, ನನ್ನ ಪ್ರಕಾರ ಇವರೇ ಆರ್ಯ ಸರ್ ಅವ್ರ ಅಮ್ಮ ಇರಬೇಕು. ಸರ್, ನಾನು ಇವತ್ತೇ ಊಟಿಗೆ ಹೋಗ್ತೀನಿ. ಪ್ಲೀಸ್ ನಂಗೆ ಸಹಾಯ ಮಾಡ್ತೀರಾ? ಇವತ್ತೇನಾ? ಎಸ್ ಸರ್, ಪ್ಲೀಸ್ ನಂಗೆ ಹೊರಡೋದಕ್ಕೆ ವ್ಯವಸ್ಥೆ ಮಾಡ್ತೀರಾ? ಆರ್ಯ ಸರ್ ಫೋನ್ ಮಾಡ್ತೀಯಾರ? ಹಾ ಆರ್ಯ, ಇಷ್ಟು ಬೇಗ ಎದ್ಬಿಟ್ಯಾ? ಜೇಂಡೆ ಈಗಲೇ ಬಾ. ಏನು ವಿಷಯ ಆರ್ಯ? ಜೇಂಡೆ, ಇವತ್ತು ನಾನು ಆಫೀಸಿಗೆ ಬರೋಕ್ಕಾಗಲ್ಲ ಅಂತ ಮೀರನ್ ಹೇಳ್ಬಿಡು. ಅವಳೆ ಎಲ್ಲ ನೋಡ್ಕೊಳ್ಳಿ. ಸರಿ, ನೀನು ಬೇಗ ಬಾ. ಸರಿ ಆರ್ಯ, ಬರ್ತೀನಿ. ಇವತ್ತು ಆರ್ಯ ಸರ್ ಆಫೀಸಿಗೆ ಬರಲ್ಲ. ಒಳ್ಳೇದೇ ಆಯ್ತು ಸರ್. ಅವ್ರು ಬಂದ್ರೆ ನಾನು ಒಬ್ಳನೇ ಊಟಿಗೆ ಹೋಗೋದಕ್ಕೆ ಬಿಡಲ್ಲ. ಇನ್ ಯಾರನ್ನಾದ್ರೂ ಜೊತೆ ಮಾಡಿ ಕಳಿಸ್ತಾರೆ. ನಾನು ಹೇಗೋ ಆಫೀಸ್ಗೆ ಹೋಗಿ ಮೀರಮ್ಮ ಮಾತ್ರ ಅಪ್ರೂವಲ್ ತಗೋತೀನಿ. ನೀವು ನಂಗೆ ಇವತ್ತೇ ಟಿಕೆಟ್ ಬುಕ್ ಮಾಡಿ. ಬನ್ನಿ, ನಾನು ಮನೆಗೆ ಡ್ರಾಪ್ ಮಾಡ್ತೀನಿ. ಎಲ್ಲ ಎತ್ತಿಟ್ಬಿಡಿ, ಇಲ್ಲಿರೋದು ಸೇಫ್ ಅಲ್ಲ. ನೋಡಿದ್ದು ಆರ್ಯ ಸರ್ ಅವ್ರ ನಿಜವಾದ ಅಮ್ಮನ ಫೋಟೋನ. ಅವರೇ ಆಗಿದ್ರೆ ಅವ್ರೀಗ ಎಲ್ಲಿದ್ದಾರೆ? ದೇವ್ರೆ, ಯಾವ ವಿವರನೂ ಇಲ್ದೇನೆ ಕಣ್ ಕಟ್ಟಿರೋ ಕಾಡಲ್ಲಿ ಓಡಾಡ್ತಿದ್ದೀನಿ. ನೀನೇ ನನ್ನನ್ನ ಕೈ ಹಿಡಿದು ನಡೆಸ್ಬೇಕು. ನನ್ನ ಸರಿಯಾದ ದಾರಿಗೆ ತಲುಪಿಸ್ಬೇಕು.
ಬುತ್ತಿ ತುಂಬಾ ಬೈಕೆ ಕಟ್ಕೊಂಡಿದ್ರೆ ಕಾರ್ಯ ಈಡೇರ್ತದ ಮಗಳ. ನಾವೇನ ಕೇಳ್ಕೊಂಡ್ರು ನಡ್ಸೋದಂತೂ ಆಕಿನ ಅಲ್ವೇನೋ. ಈ ಬಾರಿ ನಿನ್ ಕರೆ ಹಾಕಿ ಕೇಳಿಸ್ಬೇಕು ಅಂತಂದ್ರ ನೀನ್ ಆಕಿ ಸನ್ನಿಧಿಗ ಹೋಗ್ಬೇಕು. ನಿನ್ನ ದಾರಿ ನಿನ್ನ ಗುರಿ ಎರಡು ಆಕಿ ಸನ್ನಿಧಿನ ಮಗಳ. ಆದ್ರೆ ಜೋಗ್ತವ ನಾನಿವತ್ತು ಊಟಿಗೆ ಹೊರಡ್ಬೇಕಲ್ಲ. ಜೋಗ್ತವ ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ. ಚಿಂತೆ ಮಾಡಬೇಡ ಮಗಳ. ಯಾರನ್ನ ಹ್ಯಾಂಗ್ ಕರ್ಸ್ಬೇಕಂತ ಆಕಿ ಗೊತ್ತದ. ನಿನ್ನಿಂದ ಹೋಗ್ಲಿಕ್ಕಾಗ್ದಿದ್ರು ತಾಯಿನೇ ನಿನ್ನ ಕರ್ಸ್ಕೊತಾಳ. ನಿನಗ ಬ್ಯಾರಿಯ ಆಯ್ಕೆನೇ ಇಲ್ಲ. ನಾನು ಎಲ್ಲಾ ಭಾರನೂ ಆ ತಾಯಿ ಮೇಲೆ ಹಾಕಿದ್ದೀನಿ. ಅವಳೇ ನನ್ನ ಕೈ ಹಿಡಿದು ನಡೆಸ್ಬೇಕು.